ನಮಸ್ಕಾರ. ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಇಂದ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಪುರ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಹಾಕಲು ಮುಗಿಬಿದ್ದ ಗ್ರಾಮದ ಯುವತಿಯರು, ಮಹಿಳೆಯರು. ಬೆಳ್ಳಂಬೆಳಗ್ಗೆ ಶಿಡ್ಲಘಟ್ಟ ಸಮೀಪ ನಡೆಯಿತು ಭೀಕರ ರಸ್ತೆ ಅಪಘಾತ. ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಅಪಘಾತದ ರಭಸಕ್ಕೆ ನೆಲಕ್ಕುರುಳಿದ ವಿದ್ಯುತ್ ಕಂಬ. ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ. ಆಹಾರ ಅರಿಸಿ ಕಾಡಿನಿಂದ ನಾಡಿಗೆ ಬಂದ ಜಿಂಕೆ ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ ಗ್ರಾಮಸ್ಥರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಸಮೀಪದ ನಂಜರೆಡ್ಡಿಪಲ್ಲಿಯಲ್ಲಿ ಘಟನೆ. ವಾರ್ತೆಗಳ ವಿವರ. ಮಕರ ಸಂಕ್ರಾಂತಿ ಎಂದರೆ ಗ್ರಾಮೀಣ ಸೊಗಡಿನ ಪ್ರತಿರೂಪ. ಸಂಕ್ರಾಂತಿಯ ದಿನ ಕೇವಲ ಮನುಷ್ಯರಿಗೆ ಮಾತ್ರ ಹಬ್ಬವಲ್ಲ, ನಾವು ನಂಬಿದ ಜಾನುವಾರುಗಳಿಗೂ, ನೆಲದ ತಾಯಿ ಭೂಮಿಗೂ ಹಬ್ಬವೇ. ಹಾಗಾಗಿ ಜಾನುವಾರುಗಳನ್ನು ಸಿಂಗರಿಸಿದರೆ ರಂಗೋಲಿಯ ಮೂಲಕ ಭೂಮಿಯನ್ನು ಸಿಂಗಾರ ಮಾಡಲಾಗುತ್ತದೆ. ಇಂತಹ ರಂಗೋಲಿ ಸ್ಪರ್ಧೆ ಚಿಕ್ಕಬಳ್ಳಾಪುರದಲ್ಲಿ ಇಂದು ನಡೆಯಿತು. ಹಸುಗಳನ್ನು ನೀಡಿ ರೈತರ ಜೀವನಕ್ಕೆ ನೆರವಾಗಿದ್ದ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹರೀಶ್ ರೆಡ್ಡಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮದಲ್ಲಿ ಇಂದು ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಯುವತಿಯರು, ಮಹಿಳೆಯರು ಉತ್ಸುಕತೆಯಿಂದ ಭಾಗವಹಿಸಿ ವಿವಿಧ ಶೈಲಿಯಲ್ಲಿ ರಂಗೋಲಿ ಬಿಡಿಸಿ ಇಡೀ ಗ್ರಾಮವನ್ನು ರಂಗೋಲಿಮಯ ಮಾಡಿದ್ದರು. ಆಕರ್ಷಕ ರಂಗೋಲಿಗಳು ಮಹಿಳೆಯರ ಬೆರಳ ತುದಿಯಲ್ಲಿ ಅರಳಿ ಜನರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿದವು. ಸಂಕ್ರಾಂತಿ ಹಬ್ಬದ ಮನೆಯ ಮುಂದೆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕುವುದು, ರಂಗೋಲಿ ಬಿಡಿಸುವುದು ಎಂದರೆ ಮಹಿಳೆಯರಿಗೆ ಎಲ್ಲಿಲ್ಲದ ಸಂಭ್ರಮ. ಏನ್ ಕೆಲಸ ಮಾಡ್ತೀರಾ? ಡಿಗ್ರಿ ಓದ್ತಾ ಇದ್ದೀರಾ? ಯಾವುದು? BCA ಚಿಕ್ಕಬಳ್ಳಾಪುರ. ಈಗ ರಂಗೋಲಿ ಹಾಕ್ಬೇಕು ಅನಿಸ್ತು ನಿಮ್ಗೆ, ಹೇಗೆ ಖುಷಿ ಆಯ್ತಾ? ಹೇಗೆ ನೀವು ರಂಗೋಲಿ ಹಾಕ್ಬೇಕು ಅನ್ನಿಸ್ತು? ಈಗಿನ ಕಾಲದಲ್ಲೆಲ್ಲಾನು ರಂಗೋಲಿ ಕಡೆ ನಿಮ್ಮಂತ ಯುವಕ ಅಂತ ಅಜ್ಜಿಗಳು, ಇಂಥ ತಾಯಿಗಳಾದ್ರೆ ಹಾಕ್ತಾರೆ. ನಿಮ್ಗೆ ಹೇಗೆ ಖುಷಿ ಆಯ್ತು ರಂಗೋಲಿ ಹಾಕ್ಬೇಕು ಅನ್ನಿಸ್ತು? ಹಾಗೆ ಇದು ಇಷ್ಟೊಂದು ಸಮಷ್ಟಿಯಾಗಿ ಸಾಮೂಹಿಕವಾಗಿ ರಂಗೋಲಿ ಸ್ಪರ್ಧೆ ಮಾಡಿದಾರಲ್ಲ, ಏನ್ ಹೇಳ್ತೀರಾ ನೀವು ಯೂತ್ ಆಗಿ? ಈ ತರನೇ ನಮ್ ಟ್ರೆಡಿಷನಲ್ ಬೆಳಿಬೇಕು. ಇನ್ನ ಎಲ್ಲ ಯೂತ್ಸ್ ಬಂದು ಈ ತರ ಎಲ್ಲ ರಂಗೋಲಿ ಆ ತರ ಎಲ್ಲ ಟ್ರೆಡಿಷನಲ್ ಬಳಸಬೇಕು, ನಮ್ಮ ಕಲ್ಚರ್ನ ಫಾಲೋ ಮಾಡ್ಬೇಕು. ರಂಗೋಲಿ ಹಿಂದೂ ಸಂಪ್ರದಾಯದ ಸಂಕೇತವಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಲಿಂಗಶೆಟ್ಟಿಪುರ ಗ್ರಾಮದ ಮಹಿಳೆಯರಿಗೆ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಇಂದ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 7,000 ರೂಪಾಯಿ, ದ್ವಿತೀಯ ಬಹುಮಾನ 5,000 ರೂಪಾಯಿ ಹಾಗೂ ತೃತೀಯ ಬಹುಮಾನ 3,000 ರೂಪಾಯಿ ಇಡಲಾಗಿತ್ತು. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಮಾಧಾನಕರ ಬಹುಮಾನ ವಿತರಿಸಲಾಯಿತು. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ವರ್ಷದ ಆರಂಭದಲ್ಲಿ ಮೊದಲನೇ ಹಬ್ಬ ಅಂತ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂಥ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತಾರೆ. ಸರ್, ಹೆಣ್ಮಕ್ಳು ಬೇಗ ಮರಳಾಗಲ್ಲ. ಅವ್ರಿಗೆ 2 ಶಕ್ತಿ ಇದೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಯಾವತ್ತೂ ಕೂಡ ಮರಳಾಗೋದೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಒಂಥರ ರಾಜಕೀಯ ನಾನು ಇದರಲ್ಲಿ ಬೆರೆಸಿಲ್ಲ. ನಾನು ಒಂದು ಸಂಪ್ರದಾಯದಂತೆ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ
ಲಿಂಗಶೆಟ್ಟಿಪುರ ಗ್ರಾಮಸ್ಥರಾಗಿರ್ಬೋದು ಕೆಲವು ಮುಖಂಡರು ನನ್ನ ಮನವಿ ಮಾಡಿದಾಗ, ಸರ್ ಈ ರೀತಿ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ, ತಮ್ಮ ಸಹಕಾರ ಬೇಕು ಅಂದಾಗ ನಾನು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದು ನಿಜ. ಹಾಗಾಗಿ ನಾನು ಯಾವುದೇ ರೀತಿ ರಾಜಕೀಯ ಟಾರ್ಗೆಟನ್ನು ಇದರಲ್ಲಿ ಇಟ್ಕೊಂಡು ಮಾಡಿಲ್ಲ. ಇದು ನಾವು ಇಲ್ಲಿ ಲಿಂಗಶೆಟ್ಟಿಪುರ ಗ್ರಾಮದಲ್ಲಿ ಆರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾರಾದರೂ ನನ್ನ ಗಮನಕ್ಕೆ ತಂದಾಗ ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಬನ್ನಿ ಅಂದಾಗ ನಾನು ಅವರು ಸ್ಪಂದಿಸೋಂಥ ಕೆಲಸ ಮಾಡ್ತೀವಿ. ಮಹಿಳೆಯರೇ ಟಾರ್ಗೆಟ್ ಯಾಕೆ ಅಂದರೆ, ಇಡೀ ನಮ್ಮ ದೇಶನೇ ಇವತ್ತು ಒಬ್ಬ ದಿಟ್ಟ ಮಹಿಳೆ ಕೈಯಲ್ಲಿದೆ. ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀ ದ್ರೌಪದಿ ಮುರ್ಮುರವರು ನಮ್ಮ ರಾಷ್ಟ್ರಪತಿಗಳಾಗಿದ್ದಾರೆ. ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ನಮ್ಮ ಸರ್ಕಾರಗಳೇ ಕಲ್ಪಿಸ್ಕೊಡೋವಾಗ ನಮ್ಮದು ನಿಮ್ಮದು ಯಾವ ಲೆಕ್ಕ ಸರ್? ನೀವು ಅವ್ರಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಸರ್. ಇವತ್ತಿನ ದಿನ ಮೊದಲನೇ ಬಹುಮಾನ 6,999, ಎರಡನೇ ಬಹುಮಾನ 4,999, ಮೂರನೇ ಬಹುಮಾನ 2,999. ಅದು ಇಬ್ಬರು ಕೊಟ್ಟಿದ್ದಾರೆ. ಇಬ್ಬರು ಒಂದೇ ರೀತಿ ಈಕ್ವಲ್ಲಾಗಿ ಅವರು ಭಾಗವಹಿಸಿ ಈಕ್ವಲ್ಲಾಗಿ ಅವರು ಚಿತ್ರವನ್ನು ಬಿಡಿಸಿದ್ರಿಂದ ಇಬ್ಬರಿಗೆ ಪ್ರೈಸ್ ಮನಿಯನ್ನು ನೀಡುವಂಥ ಕೆಲಸ ಮಾಡಿದೆ. ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಕೂಡ ಸಮಾಧಾನಕರವಾದ ಬಹುಮಾನವನ್ನು ಕೂಡ ವಿತರಣೆ ಮಾಡಿದ್ವಿ. ಅದೇ ರೀತಿ ಊಟದ ವ್ಯವಸ್ಥೆಯನ್ನು ಕೂಡ ಮೊದಲನೇದಾಗಿ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಫಸ್ಟ್ ನಾವು ಇದನ್ನು ಯಾವ ಥರ ನಾವು ಯೋಚನೆ ಮಾಡಿದ್ವಿ ಅಂದರೆ, ನಾವು ಸ್ತ್ರೀಶಕ್ತಿ ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ರಂಗೋಲಿ ಹಾಕಿದ್ರೆ ನಮ್ಮೂರಲ್ಲೇ ರಂಗೋಲಿ ಹಾಕ್ಬೇಕಂತ ನನ್ನ ಫಸ್ಟೇ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ನಾನು ಕೆಲವ್ರನ್ನ ಕೇಳಿದ್ರೆ ನಮಗೆಲ್ಲ ಖುಷಿ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ, ಮತ್ತು ಹರೀಶ್ ರೆಡ್ಡಿ ಅವರು ತುಂಬ ಸಹಾಯ ಮಾಡ್ತಾರೆ, ಮತ್ತು ಏನು ಕೇಳಿದ್ರು ಎಣ್ಣ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಣ್ಣನಿಗೆ ನಾವು ಕಾಲ್ ಮಾಡಿಬಿಟ್ಟು ಈ ಥರ ಇದೆ ಅಲ್ಲ, ನಮ್ಮೂರಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಕೊಬೇಕು ಅಂದ್ಕೊಂಡಿದ್ವಿ, ಮಹಿಳೆಯರೆಲ್ಲ ಬರ್ತಾರೆ, ನೀವು ಬರಬೇಕು ಅಂತಂದಿದ ತಕ್ಷಣ ಅವ್ರು ಏನು ಬೇಕಮ್ಮ ಅಂತ ಕೇಳಿದ್ರು ಫಸ್ಟ್. ಮತ್ತು ಅದಕ್ಕೂ ನಮಗೊಂದು ಖುಷಿನೇ ಅಲ್ವಾ, ಅವರು ಏನೋ ಕೊಡ್ತಾರೆ ಅಂತಲ್ಲ, ಒಂದು ಮಾತು ಆ ಥರ ಅಂದ್ರಲ್ಲ ಅವರು, ಅದು ನಮ್ಗೆ ತುಂಬ ಸಂತೋಷ ಆಯಿತು. ಮತ್ತು ಅವರು ಎಲ್ಲ ಗಿಫ್ಟಿಗೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ. ಅದು ಅಲ್ದಿರ ನಮ್ಮ ಹೆಣ್ಮಕ್ಳೆಲ್ಲನೂ ಈ ಥರ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲರೂ ಮನೆಗಳಲ್ಲಿರೋರು ಎಲ್ಲರೂ ಇಲ್ಲಿಗೆ ಬಂದಿದ್ದಾರಲ್ಲ ಒಟ್ಟಿಗೆ, ಅವರು ಸಂತೋಷನ ಅವ್ರ ಕಣ್ಣಲ್ಲಿ ಕಾಣಿಸ್ತಿದೆ. ಹೇಳ್ಬೇಕಂದ್ರೆ ಅವರು ಇಷ್ಟು ಖುಷಿ ಪಡ್ತಿದ್ದಾರೆ. ಕೆಲವರು ರಂಗೋಲಿ ಹಾಕೋಕ್ಕಾಗ್ದಿರ ಅಜ್ಜಿಯಂದ್ರು ಬಂದಿದ್ದಾರೆ, ಮತ್ತು ವಯಸ್ಸು ಮಕ್ಕಳು ಬಂದಿದ್ದಾರೆ, ಮತ್ತು ಇನ್ನು ನಮ್ಮ ಥರ ಹೆಂಗಸರು ಬಂದಿದ್ದಾರೆ. ಅವ್ರಿಗೆಲ್ಲನೂ ಒಂದು ಸ್ವಲ್ಪ ಇಲ್ಲಿ ಎಲ್ಲರೂ ನಾವು ಗೆಲ್ಲಬೇಕು ಅಂತ ಚಾಲೆಂಜ್ ಒಂದು ಬಂದಿದೆ ಅವ್ರ ಮನಸ್ಸಲ್ಲಿ. ಮತ್ತು ನೆಕ್ಸ್ಟು ಇದೇ ಪ್ರೋಗ್ರಾಮ್ ಮತ್ತೆ ಮಾಡಬೇಕಂತ ಆಸೆನೂ ಮೂಡಿದೆ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದು, ವಿದ್ಯುತ್ ಕಂಬ ನೆಲಕ್ಕುರುಳಿದ್ದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದು, ವಿದ್ಯುತ್ ಕಂಬ ನೆಲಕ್ಕುರುಳಿದ್ದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಚಿಂತಾಮಣಿ ಕಡೆಯಿಂದ ಬರುತ್ತಿದ್ದ ಟಿಟಿ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದಲ್ಲಿದ್ದ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತಾ ರಸ್ತೆ ಬದಿಯಲ್ಲಿ ನಿಂತಿದ್ದ ಕುಡಿಯುವ ನೀರು ಪೂರೈಕೆ ಮಾಡುವ ಟ್ಯಾಂಕರಿಗೆ ಡಿಕ್ಕಿ ಹೊಡೆದು ಅನಂತರ ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿ ಬೈಕ್ ಸವಾರರಿಗೆ ಡಿಕ್ಕಿ ಹೊಡೆದು ಮುಂದೆ ನಿಂತಿದೆ. ಟಿಟಿ ವಾಹನದ ದಿಕ್ಕಿಗೆ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದ್ದರಿಂದ ಭಾರೀ ದುರಂತ ತಪ್ಪಿದಂತಾಗಿದೆ. ನೀರಿನ ಟ್ಯಾಂಕರ್ ನಜ್ಜುಗಜ್ಜಾಗಿದೆ. ಶಿಡ್ಲಘಟ್ಟ ನಗರ ಹೊರವಲಯದಲ್ಲಿರುವ ಭಾರಿ ಸಮೀಪ ಈ ಘಟನೆ ನಡೆದಿದ್ದು, ಬಾರ್ ಮುಂದೆ ನಿಂತಿದ್ದ ಬೈಕ್ ಸವಾರ ಟಿಟಿ ವಾಹನ ಡಿಕ್ಕಿ ಹೊಡೆದ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತಪಟ್ಟಿರುವ ಯುವಕನನ್ನು ಬಾಗೇಪಲ್ಲಿ ತಾಲೂಕಿನ ಯಗವ ಐವಾರಪಲ್ಲಿ ಗ್ರಾಮದ ನರೇಂದ್ರ ಎಂದು ಗುರುತಿಸಲಾಗಿದೆ. ಘಟನಾ ಸ್ಥಳಕ್ಕೆ ಶಿಡ್ಲಘಟ್ಟ ನಗರ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ.
ಟಿಟಿ ವಾಹನದ ಡಿಕ್ಕಿಯಿಂದ ಜಖಂಗೊಂಡಿರುವ ನೀರಿನ ಟ್ಯಾಂಕರ್ ಮತ್ತು ಟಿಟಿ ವಾಹನವನ್ನು ಕ್ರೇನ್ ವಾಹನದ ಸಹಾಯದಿಂದ ಸಾಗಿಸಲಾಗಿದೆ. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಯುವಕನ ಮರಣೋತ್ತರ ಪರೀಕ್ಷೆ ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ನಗರ ಠಾಣಾ ಪೊಲೀಸರು ಪ್ರಕರಣ ದಾಖಲಾಗಿಸಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ಎಫ್ ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯೊಂದನ್ನು ಗ್ರಾಮಸ್ಥರು ರಕ್ಷಿಸಿ ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನ ನಂಜಿರೆಡ್ಡಿಪಲ್ಲಿ ಗ್ರಾಮದಲ್ಲಿ ಇಂದು ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಸಮೀಪದ ನಂಜಿರೆಡ್ಡಿಪಲ್ಲಿ ಗ್ರಾಮದಲ್ಲಿ ಜಿಂಕೆಯೊಂದು ಬೆಳಗ್ಗೆಯಿಂದ ಆಹಾರ ಅರಸಿ ಅಡ್ಡಾಡುತ್ತಿತ್ತು. ಗ್ರಾಮದಲ್ಲಿ ಜಿಂಕೆ ಸುತ್ತಾಡುತ್ತಿರುವುದನ್ನು ಗ್ರಾಮದ ನಾಯಿಗಳು ನೋಡಿ ಬೊಗಳಲಾರಂಭಿಸಿದ್ದವು. ನಾಯಿಗಳು ಬೊಗಳುವುದನ್ನು ನೋಡಿ ಗ್ರಾಮಸ್ಥರು ಜಿಂಕೆಗೆ ಯಾವುದೇ ಅನಾಹುತ ಆಗಬಾರದೆಂದು ಗ್ರಾಮಸ್ಥರು ಜಿಂಕೆಯನ್ನು ಹಿಡಿದು ಕಟ್ಟಿಹಾಕಿದ್ದಾರೆ. ಜಿಂಕೆಯನ್ನು ಕಟ್ಟಿಹಾಕಿದ ಗ್ರಾಮಸ್ಥರು ನಂತರ ಬಾಗೇಪಲ್ಲಿ ವಲಯ ಅರಣ್ಯಾಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿದ ಬಾಗೇಪಲ್ಲಿ ವಲಯ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದು ಜಿಂಕೆಯನ್ನು ವಶಕ್ಕೆ ಪಡೆದು ಜಿಂಕೆಯನ್ನು ರಕ್ಷಣೆ ಮಾಡಿದ ಸಾರ್ವಜನಿಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ನಂತರ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅರಣ್ಯ ವೀಕ್ಷಕ ವೆಂಕಟೇಶ್, ಪತ್ರಕರ್ತ ಸುಬ್ಬು, ನರೇಂದ್ರ, ಶ್ರೀನಿವಾಸ್ ಸೇರಿದಂತೆ ಇತರರು ಇದ್ದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಗೋಪಸಂದ್ರ, ಮಾರುತಿ ಬಡಾವಣೆ ಮತ್ತು ಕರಿಯಪಲ್ಲಿ ಗ್ರಾಮಗಳಿಗೆ 2008 ರಿಂದ 2013 ಅವಧಿಯಲ್ಲಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಒಳಚರಂಡಿ ಕಾಮಗಾರಿ ಮಾಡಿಸಿದ್ದು ಇದೀಗ ಹಾಳಾಗಿದ್ದು ಅದನ್ನು ಸರಿಪಡಿಸುವ ಕೆಲಸ ಮಾಡುವುದಾಗಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪಸಂದ್ರ ಗ್ರಾಮದಲ್ಲಿ 13 ಲಕ್ಷ ರುಗಳ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಭೂಮಿ ಪೂಜೆ, ಕರಿಯಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರುಗಮಲ್ಲಯ್ಯನ ಮಲಪಾಡಿ ಗ್ರಾಮದಲ್ಲಿ 600 ಲಕ್ಷ ರುಗಳ ವೆಚ್ಚದ ರಸ್ತೆ ಕಾಮಗಾರಿಗಳ ಭೂಮಿ ಪೂಜೆ, ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರೆಡ್ಡಿಯ ಹಳ್ಳಿ ತಾಲೂಕಿನ ಕಾಗತಿ ಮತ್ತು ದೀಗೂರು ಗ್ರಾಮಗಳ ಅಚ್ಚುಕಟ್ಟಿನಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ 10 ಲಕ್ಷ ರುಗಳ ವೆಚ್ಚದ ನಿರ್ಮಾಣ ಕಾಮಗಾರಿಗಳ ಭೂಮಿ ಪೂಜೆ, ತಾಲೂಕಿನಲ್ಲಿ ಹಿರಣ್ಯಪಲ್ಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ 7 ಲಕ್ಷ ರುಗಳ ನೂತನ ಗ್ರಂಥಾಲಯದ ಕಟ್ಟಡದ ಉದ್ಘಾಟನೆ ಮತ್ತು ತಾಲೂಕಿನ ತಾಲೂಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಕ್ಕನಹಳ್ಳಿ ಗ್ರಾಮದ ಎಸ್ಪಿ ಕಾಲೋನಿಯಲ್ಲಿ 43 ಲಕ್ಷ ರುಗಳ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಭೂಮಿ ಪೂಜೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೆರವೇರಿಸಿದರು. ಈ ಹಿಂದೆ ಆಗಿದ್ದ ರಸ್ತೆ ಈಗಾಗಲೇ ಹಾಳಾಗಿದೆ.
ಒಳಚರಂಡಿ ಸಮಸ್ಯೆಯನ್ನು ಜನರು ಹೇಳಿದ್ದಾರೆ. ಈಗಾಗಲೇ ನಗರಸಭೆ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ವಿವರಿಸಿದ್ದು, ಸೋಮವಾರ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದು ನೋಡ್ತಾರೆ. ಅದನ್ನು ಯಾವ ರೀತಿ ಪರಿಹಾರ ಮಾಡಬಹುದು ಅನ್ನೋದನ್ನು ಅವರು ತಿಳಿಸಿದ ನಂತರ ಪರಿಹಾರ ದೊರಕಿಸಿಕೊಡುವುದಾಗಿ ಸಚಿವರು ಹೇಳಿದರು. ಒಂದೂವರೆ ತಿಂಗಳಿಂದಲೇ ಇದು ಪೂಜೆ ಕಾರ್ಯಕ್ರಮ ಇತ್ತು. ತುರ್ತಾಗಿ ನನಗೆ ಬೆಂಗಳೂರಿಗೆ ಹೋಗಬೇಕು ಅಂತ ಮಾಹಿತಿ ಬಂದಿದ್ದರಿಂದ ಅವತ್ತು ಅರ್ಧಕ್ಕೆ ಮೊಟ್ಟುಗೊಳಿಸಿ ನಾನು ಅವತ್ತು ಕಾರ್ಯಕ್ರಮ ರದ್ದಾಯಿತು. ನನ್ನ ಕೆಲಸದ ಒತ್ತಡದಲ್ಲಿ ಕಡೆಗೆ ಇವತ್ತು ಇದಕ್ಕೆ ಅವಕಾಶ ಆಯಿತು. ಈಗ ಸುಮಾರು 13 ಲಕ್ಷದಲ್ಲಿ ನಾವು ಅಲ್ಲಿ ರಸ್ತೆ ಕೆಲಸವನ್ನು ಕೈಗೆತ್ತಿಕೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಈಗ ಅಲ್ಲಿ ನೋಡ್ಕೊಂಡು ಬಂದಾಗ ಭಾಳ ಹಿಂದೆ ಆಗಿರ್ತಕ್ಕಂಥ ರಸ್ತೆ ಈಗಾಗಲೇ ಭಾಳಷ್ಟು ಹಾಳಾಗಿದೆ ಮತ್ತು ಒಳಚರಂಡಿ ಸಮಸ್ಯೆಯನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಈಗಾಗಲೇ ನಾನು ನಗರಸಭೆಯ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆಸಿದ್ದೀನಿ. ನಾಳೆ ಸೋಮವಾರ ಅರ್ಬನ್ ಸಪ್ಲೈ ಬೋರ್ಡ್ ಅವರು ಬಂದು ನೋಡ್ತಾರೆ. ಅದನ್ನು ಯಾವ ರೀತಿ ಪರಿಹಾರ ಮಾಡ್ಬೋದು ಅನ್ನೋದನ್ನು ಅವ್ರನ್ನ ಗಮನಿಸ್ತೀನಿ. ಮತ್ತೆ ನಾನು ಇಲ್ಲಿ ತಮ್ಮೆಲ್ಲರೂ ವಿನಂತಿಸಿಕೊಳ್ಳುವಂಥದ್ದು, ಇಡೀ ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ನಾನು ಹಿಂದೆ 2008ರಿಂದ 2013 ಅವಧಿಯಲ್ಲಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಗೋಪ್ಸಂದ್ರ ಮತ್ತು ಮಾರುತಿ ಬಡಾವಣೆ ಮತ್ತು ಕರಿಪಲ್ಲಿ ನಗರಕ್ಕೆ ಹೊಂದಿಕೊಂಡಿದೆ. ಇವತ್ತಲ್ಲ ನಾಳೆ ನಗರದ ಭಾಗ ಆಗುತ್ತೆ, ಇದೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಒಳಚರಂಡಿ ಯಾಕೆ ಮಾಡಬಾರ್ದು ಅಂತೇಳಿ ರಾಜ್ಯದಲ್ಲೇ ಯಾರು ಆಲೋಚನೆ ಮಾಡಿದ ರೀತಿಯಲ್ಲಿ ಮಾಡಿಸಿದ್ರು. ನಿಮ್ಗೆ ಅನುಕೂಲನೂ ಇತ್ತು, ಯಾಕಂದ್ರೆ ಈ ಕಡೆ ಕೆಲವರು STP ಇತ್ತು, ಅದಕ್ಕೆ ಸಂಪರ್ಕ ಕೊಡುವಂಥದ್ದು ಮಾಡಿದ್ವಿ. ಆದರೆ ಈಗ ಮಾರುತಿ ಬಡಾವಣೆಯಲ್ಲಿ ಅದಕ್ಕೆ ಕಾಲುವೆ ಕೊಡ್ತಾ ಇದ್ದಾರೆ. ಕರಿಯಪ್ಪಲ್ಲಿಯಲ್ಲಿ ಅವತ್ತು ಏನು ಮಾಡಿಸಿದ್ರೆ ನಂತರ ಅದಕ್ಕೆ ಸೋಪ್ ಫಿಟ್ ಮಾಡಬೇಕಿತ್ತು, ಟ್ರೀಟ್ಮೆಂಟ್ ಪ್ಲಾಂಟ್ ತರ ಒಂದು ಸೋಪ್ ಫಿಟ್ ಮಾಡಬೇಕಿತ್ತು. ಆದರೆ ಅದು ಕೂಡ ಅಪೋಷಣೆ ಆಗಲಿಲ್ಲ, ಅಂದ್ರೆ ಯಾರಿಗೂ ಗಮನ ಇರಲಿಲ್ಲ. ಯಾಕಂದ್ರೆ ನಾನು ಮತ್ತೆ ರಾಜಕೀಯ ಮಾತಾಡಕ್ ಹೋದ್ರೆ ಪಾದಂತ ಏನು ಚಪ್ತಾರಂತೆ, ಪಾದಂತ ಯಾಕೆ ಚಪ್ಪಲ್ಲ ಅಂತೆ, ಏನ್ ತೀರ್ಮಾನ ನೀವು ಸೇರಿಸ್ರಿ ದಾನಿಕ ಏನ್ ಮಂಚಿದೆಯಿಂದ ಕೆಟ್ಟದೆಯಿಂದ ನೀವು ಚಪ್ಪಲ್ಸ್ತಾರೆ, ಏನ್ ಒಳ್ಳೇದಾಯ್ತು ಕೆಟ್ಟದಾಯ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಚಾಲನೆ ನೀಡಿದ್ದು, ನಗರದ ಪಾಲಿಟೆಕ್ನಿಕ್ಗೆ 76 ವರ್ಷ ಆಗಿದೆ. ಈ ಪಾಲಿಟೆಕ್ನಿಕ್ಗೆ 76 ಕೋಟಿ ಅಭಿವೃದ್ಧಿಯಾಗುತ್ತಿದೆ. ಮಹಿಳಾ ಕಾಲೇಜಿಗೆ 23 ಕೋಟಿ, ಬಾಲಕರ ಕಾಲೇಜಿಗೆ 27 ಕೋಟಿ, 14 ಗುಂಟೆ ಜಮೀನು ಕೊಡಿಸಿ ಅಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಿರುವುದಾಗಿ ಸಚಿವರು ಹೇಳಿದರು. ಇಂಜಿನಿಯರಿಂಗ್ ಕಾಲೇಜು ಕಟ್ಟಡ 160 ಕೋಟಿಯಲ್ಲಿ ನಿರ್ಮಾಣವಾಗುತ್ತಿದೆ. ಈಗಾಗಲೇ ಇಂಜಿನಿಯರ್ ವಿದ್ಯಾರ್ಥಿಗಳು 3ನೇ ಸೆಮಿಸ್ಟರ್ ಪರೀಕ್ಷೆ ಬರೆಯುತ್ತಿದ್ದಾರೆ. ನನ್ನ ಇಲಾಖೆಯಲ್ಲಿ ಮಾಡಿದ ಸಾಧನೆಯ ಖುಷಿ ಇದೆ. ಕೈಗಾರಿಕಾ ಪ್ರದೇಶದ ಭೂಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ 500 ಕೋಟಿ ಕೊಡಿಸಿದ್ದೀವಿ ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳದ ಕೇವಲ ಚಪಲಕ್ಕೆ ಕೆಲವರಿಗೆ ಸುಳ್ಳು ಹೇಳುವುದೇ ರೂಢಿಯಾಗಿದೆ. ನಮ್ಮ ಬದುಕಿನಲ್ಲಿ ಯಾರು ಬದಲಾವಣೆ ತರ್ತಾರೆ, ನಮಗೆ ಬೇಕಾದ ಸೌಲಭ್ಯ ಯಾರು ಒದಗಿಸಿಕೊಡ್ತಾರೆ, ಯಾರು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಬೇಕಾದ ಅಭಿವೃದ್ಧಿ ಮಾಡುತ್ತಾರೆ, ಅದನ್ನು ಮತದಾರರು ತಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಎಂದರು. ವರದಿ ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಇಂದ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಪುರ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಹಾಕಲು ಮುಗಿಬಿದ್ದ ಗ್ರಾಮದ ಯುವತಿಯರು, ಮಹಿಳೆಯರು. ಬೆಳ್ಳಂಬೆಳಗ್ಗೆ ಶಿಡ್ಲಘಟ್ಟ ಸಮೀಪ ನಡೆಯಿತು ಭೀಕರ ರಸ್ತೆ ಅಪಘಾತ. ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಅಪಘಾತದ ರಭಸಕ್ಕೆ ನೆಲಕ್ಕುರುಳಿದ ವಿದ್ಯುತ್ ಕಂಬ. ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ. ಆಹಾರ ಅರಿಸಿ ಕಾಡಿನಿಂದ ನಾಡಿಗೆ ಬಂದ ಜಿಂಕೆ ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ ಗ್ರಾಮಸ್ಥರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಸಮೀಪದ ನಂಜರೆಡ್ಡಿಪಲ್ಲಿಯಲ್ಲಿ ಘಟನೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.